ನಾವು ತಾಳ್ಮೆಯಿಂದ ವರ್ತಿಸಬೇಕು. ಎಲ್ಲಿಯೇ ಹೋಗಲಿ ತಾಳ್ಮೆಯಿಂದ ವರ್ತಿಸಬೇಕು. ನಾವೇ ಸೃಷ್ಟಿಸಿರ್ತಕ್ಕಂಥ ಸಮ್ಮರ್ದ ಅಲ್ಲಿ ಮತ್ತೆ ಇನ್ನಷ್ಟು ನಾವು ಗೊಂದಲಗಳನ್ನು ಸೃಷ್ಟಿಸಿದ್ರೆ ಅದರಿಂದ ನಮಗೇನೆ ಅಪಾಯ. ಹಾಗಾಗಿ ತಾಳ್ಮೆಯಿಂದ ವರ್ತಿಸಬೇಕು. ಈ ಉತ್ಸವಕ್ಕೆ ಗುರುಗಳ ಕ್ಷಿಪ್ರಗತಿಯಲ್ಲಿ ನಡೀತಾ ಇದೆ. ಇನ್ನೊಂದೂವರೆ ವರ್ಷದಲ್ಲಿ ಪರಿಸಮಾಪ್ತವಾದ. ಈಗ ಅಲ್ಲಿ 50 ವರ್ಷ ಜನರನ್ನು ಸ್ಥಿತಿ ಬಹಳ ಕಷ್ಟ ಆಗ್ತಿದೆ. ಹೆಚ್ಚುವರಿ ಗಮನಿಸಿ, ತಿರುಪತಿ ರೀತಿಯಲ್ಲಿ ಬದಲಾವಣೆಗಳು ಮಾಡಬೇಕು. ತಿರುಪತಿಯಲ್ಲಿ ಇವಾಗ ಅಯೋಧ್ಯೆಯಲ್ಲಿ ಪ್ರತಿನಿತ್ಯ ಏನು ಸುರಿತವಾಗಿ ಎಷ್ಟು ಮಂದಿಗೆ ದರ್ಶನ ಸಾಧ್ಯವಾಗ್ತಾ ಇದೆ, ತಿರುಪತಿಯಲ್ಲಿ ಎಷ್ಟು ಸಾಧ್ಯವಾಗ್ತಾ ಇದೆ ನಿತ್ಯದಲ್ಲಿ. ಹಾಗಾಗಿ ಅದಕ್ಕೆ ಬದಲಿಸ್ತೇವೆ ಅಂತಂದ್ರೆ ಅದನ್ನು ಇನ್ನಷ್ಟು ಸಂಕೋಚಗೊಳಿಸಿದಾಗುತ್ತೆ. ಇನ್ನು ಇಂತಹ ಕೆಲವು ವಿಶೇಷ ಘಟನೆಗಳು, ಅಂತಹ ಘಟನೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅದಕ್ಕಿಂತ ಹೆಚ್ಚಿನ ವ್ಯವಸ್ಥೆ ಮಾಡುವುದು ಸಾಧ್ಯ ಆಗ್ಲಿಕ್ಕಿಲ್ಲ. ಅಂತೂ ಮುಂದಿನ ದಿವಸಗಳಲ್ಲಿ ಅದು ಇನ್ನಷ್ಟು ಬೆಳಿಬೇಕಾದದ್ದು ಕಾಲ ಕಾಲಕ್ಕೆ ಹಾಕಬೇಕು. ಅದನ್ನು ಸ್ಥಳೀಯರಿಗೆ ಬರಬೇಡಿ ಅಂತ ಹೇಳಿದ್ದು ಗಮನಿಸಿ. ಒಂದು ವ್ಯವಸ್ಥೆ ಬೇಕೋ ಬೇಡ, ದೂರದ ಊರುಗಳಿಂದೆಲ್ಲ ದೂರದ ಊರುಗಳಿಂದ ಮಹಾಕುಂಭಮೇಳಕ್ಕೆ ಅಂತ ಬಂದವರು ಇಲ್ಲಿ ಬಂದು ಹೋಗುದು ಸಹಜ. ಆವಾಗ ಊರಿನವರು ಕೂಡ ಅಲ್ಲಿ ಸೇರಿಕೊಂಡು ಸಂಬಂಧವನ್ನು ಹೆಚ್ಚಿಸಬೇಡಿ. ಹೊರಊರಿನ ಬಂದವರಿಗೆ ನಾವು ಅನುಕೂಲ ಮಾಡಿಕೊಡಬೇಕಾದದ್ದು ಊರವರ ಕರ್ತವ್ಯ. ಅತಿಥಿಗಳನ್ನು ಗೌರವಿಸೋದು ಅತಿಥೇಯರ ಕರ್ತವ್ಯ. ಆ ನೆಲೆಯಲ್ಲಿ ಎಲ್ಲರೂ ಕೂಡ ಊರವರು ಇವರಿಗೆ ಬರಬೇಡಿ, ಹೊರಊರಿನವರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ, ಅನುಕೂಲ ಮಾಡಿಕೊಡಿ ಅಂತ ನಾವು ಸಭೆಯಲ್ಲಿ ಪರಿಪೂರ್ಣವಾಗಿ ಪಾಲ್ಗೊಳ್ಳಲು ಸಾಧ್ಯ ಆಗಿಲ್ಲ. ಆ ಜನಸಮ್ಮರ್ದದಲ್ಲಿ ಪರಿಪೂರ್ಣವಾಗಿ ಪಾಲ್ಗೊಳ್ಳಲು ಸಾಧ್ಯ ಆಗಿಲ್ಲ. ಹಾಗಾಗಿ ಅಲ್ಲಿ ಏನು ವಿಚಾರ ನಡೆಯುತ್ತೆ ಇದು ಮತ್ತೆ ನಮ್ಮ ಗಮನ. ಸನಾತನ ಬೋರ್ಡ್ ಬಗ್ಗೆ ಬೇಡಿಕೆ ಇದೆ, ಅವಶ್ಯವಾಗಿ ಬೇಕು, ಅದು ಬೇಕು. ಮತ್ತೆ ಸಭೆಯಲ್ಲಿ ನಿರ್ಣಯ ಆಗಿದೆ, ಇನ್ನ ಅದರ ತೀರ್ಮಾನಗಳು ನಮ್ಮ ಹತ್ರ ಬಂದಿಲ್ಲ. ಅಂತಹದ್ದು ಬೇಕು ಅನ್ನೋದಕ್ಕೆ ನಮ್ಮೆಲ್ಲರ ಒಪ್ಪಂದ. ಅದು ಇವತ್ತು ನಮ್ಮ ದೇವಾಲಯಗಳು ಸರ್ಕಾರದ ಮುಷ್ಟಿಯಲ್ಲಿ, ಕಮ್ಮಿ ಮುಷ್ಟಿಯಲ್ಲಿ ಇವೆ. ಅಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೀತಾ ಇಲ್ಲ. ಅಲ್ಲಿನ ಪರಿಚಾರಕ ವರ್ಗಕ್ಕೆ ಸರಿಯಾಗಿ ಸಂಭಾವನೆಗಳು ದೊರಕ್ತಾ ಇಲ್ಲ. ಅಲ್ಲಿ ಬಂದ ಕಾಣಿಕೆ ಅದು ಸದ್ವಿನಿಯೋಗ ಆಗ್ತಾ ಇಲ್ಲ ಅನ್ನುವಂತಹ ಅನೇಕ ಆಕ್ಷೇಪಗಳಿದ್ದಾವೆ. ದೇವಾಲಯಗಳಿಂದ ಅಲ್ಲಿ ಬರುವ ಸಂಪತ್ತಿಯಿಂದ ಊರಿಗೊಂದು ಸ್ಕೂಲು ಸಿಗಬೇಕು, ಶಿಕ್ಷಣ ಸಂಸ್ಥೆ ಕಟ್ಟಬೇಕು, ಒಂದು ವೈದ್ಯಕೀಯ ಸಂಸ್ಥೆಯನ್ನು ಕಟ್ಟಬೇಕು. ಆಯಾ ಊರಿನ ಭಕ್ತರು ನೀಡಿರುವ ಕಾಣಿಕೆ ವಿಶೇಷವಾಗಿ ಆಯಾ ಊರುಗಳಲ್ಲಿ ಹೀಗೆ ಜನರಿಗೆ ಮರಳಿ ದೊರಕಬೇಕು. ಇಂಥದ್ದೆಲ್ಲ ಆಗಬೇಕು ಅಂತಿದ್ರೆ ಇಂಥ ಒಂದು ಸನಾತನ ಬೋರ್ಡ್ ಮಾಡಿದ್ದಾದರೆ ಅದರ ಮೂಲಕ ಇವನ್ನೆಲ್ಲವೂ ಕೂಡ ಸಾಧಿಸಲಿಕ್ಕೆ ಅನುಕೂಲವಾಗುತ್ತೆ. ಈಗ ವಿಶ್ವ ಹಿಂದೂ ಪರಿಷತ್ ಅದಕ್ಕೆ ವಿರೋಧ ಇದೆ. ಸನಾತನ ಬೋರ್ಡ್ ಮಂದಿರ ಟ್ರಸ್ಟ್ ಮಾಡಿ ಅಂತ ಹೇಳಿ ಅವರ ಬೇಡಿಕೆ. ಏನು ವಿಶ್ವ ಹಿಂದೂ ಪರಿಷತ್ ಬೇಡಿಕೆ ಮಂದಿರ ಟ್ರಸ್ಟ್ಗಳನ್ನು ಮಾಡಿ, ಮಂದಿರ ಟ್ರಸ್ಟ್ ಮಾಡಿ ಅಂತ. ಹೌದೇ ಆಗಲಿ, ಅದರ ಸ್ವಲ್ಪ ಎರಡು ಬದಲಿರಬಹುದು ಅಂತ ಉದ್ದೇಶ ಇಲ್ಲ. ಒಂದೇ ನಮ್ಮ ಹಿಂದೂ ರಾಷ್ಟ್ರದ ಕಲ್ಪನೆ ಇಟ್ಕೊಂಡು ಚರ್ಚೆ ಆಗ್ತಾ ಇದೆ. ಅಂಥದ್ದು ಯಾವ್ದು ನಮ್ಮ ಗಮನಕ್ಕೆ ಯಾವ್ದು ಬಂದಿಲ್ಲ. ನಮ್ಮ ಹತ್ರ ಅಂಥದ್ದು ಯಾವುದು ತಾವು ಆ ಸಮಾನ ಇಲ್ಲ. ತಾವು ಭಾಗ್ಯ ಸಮ್ಮೇಳನದಲ್ಲಿ ಅದು ಯಾವ ವಿಷಯ ಚರ್ಚೆ ಮಾಡಿದ್ರೆ ಮಂದಿರ ಟ್ರಸ್ಟ್, ಸನಾತನ ಬೋರ್ಡ್ ಟ್ರಸ್ಟ್ ಅಭೂತಪೂರ್ವವಾದಂತಹ ನಾವು ಬೇರೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವ್ಯವಸ್ಥೆಗಳನ್ನು ಕಾಣ್ತಾ ಇದ್ದೇವೆ. ಅದರ ಮೇಲೆ ವ್ಯವಸ್ಥೆಗಳನ್ನು ಮಾಡಬಹುದು. ಮಂದಿ ನಮ್ಮ ನಡವಳಿಕೆಯನ್ನು ನಾವು ಸುಧಾರಿಸಿಕೊಳ್ಬೇಕು. ಎರಡೂ ಜೊತೆ ಸೇರಿದಾಗ ಇಂತಹ ಘಟನೆಗಳೆಲ್ಲ ದೂರ ಆಗ್ತವೆ. ಅದಿಲ್ಲ ಅಂತ ಹೇಳಿದ್ರೆ ಇಂತಹ ಘಟನೆಗಳು ಎಲ್ಲ ಕಡೆ ಸಂಭವಿಸ್ತವೆ. ಅಲ್ಲಿನ ವ್ಯವಸ್ಥೆ ಇನ್ನೂ ಸುಧಾರಿಸಬೇಕು ಅಂತಿದ್ರೆ ಅವಶ್ಯವಾಗಿ ಅದನ್ನು ಮಾಡಬೇಕು ನಮ್ಮ ಅಪೇಕ್ಷೆ. ವಿಪಕ್ಷಗಳ ಜವಾಬ್ದಾರಿ ಏನು ಅಂತ ಹೇಳಿ ದೇಶದಲ್ಲಿ ನಡೆಯುವ
ಮಹತ್ತರವಾದ ಘಟನೆ ಇದು. ಒಂದು ಉತ್ಸವ, ದೇಶ ವಿದೇಶಗಳಿಂದ ಮಂದಿ ಬರ್ತಾ ಇದ್ದಾರೆ. ಈ ಉತ್ಸವದಲ್ಲಿ ಈ ರಾಜಕೀಯ ಪಕ್ಷಗಳು ತಮ್ಮ ಮತಭೇದವನ್ನು ಮರೆತು ಅದರ ಯಶಸ್ಸಿಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಇದು ನಮ್ಮ ಕಳಕಳಿ. ಮತಭೇದ ಅಂದ್ರೆ ಮತಕ್ಕೋಸ್ಕರ ಈ ಥರದ ಹೇಳಿಕೆಗಳು ಕೊಡ್ತಾರೆ ಅಂದ್ರೆ ಒಂದು ಒಬ್ಬರನ್ನು ಸೆಳೆಯಲಿಕ್ಕೆ ಇನ್ನೊಬ್ಬರನ್ನು ದೂಷಿಸುವುದು ಆಗ ಹೀಗೆ. ಮತಭೇದವನ್ನು ಮರೆತು ಎಲ್ಲರೂ ಕೂಡ ಒಗ್ಗೂಡಬೇಕು. ಮತಿ ಹೇಳ್ತೀವಲ್ಲ, ಮತಿ ಅಂದ್ರೆ ಮನಸ್ಸು, ವೈಕ ಮನಸ್ಸಿನಿಂದ ಅಂತ, ಒಮ್ಮನಸ್ಸಿನಿಂದ. ಒಂದು ಸಂತರಲ್ಲೇ ಯಾವ ಪ್ರತಿನಿಧಿನೂ ಹೋಗುವುದಿಲ್ಲ. ಎಷ್ಟು ಬಾಲಿಶವಾಗುವುದು ಅಂತ ಅವರಿಗೆ ಗೊತ್ತು. ತಾವು ಅದನ್ನು ಅನುಭವಿಸಿದ್ದೀರಿ, ಅಲ್ಲಿ ಹೋಗಿ ನೋಡಿದ್ದೀರಿ, ಆ ಅನುಭವ ಪಡ್ಕೊಂಡು ಬಂದಿದ್ದೀರಿ. ಏನು ಹೇಳಿದ್ದಾರೆ? ಗಮನಿಸಿ, ಕ್ಷೇತ್ರದಲ್ಲಿ ಇವತ್ತು ಬಂದಿರತಕ್ಕಂತಹ ಮಿಂದಿರತಕ್ಕಂತಹ ಮಂದಿ ಎಷ್ಟು, ಅವರೆಲ್ಲರೂ ಕೂಡ ಮೂರ್ಖರು ಅಂತ ಹೇಳಿದಾಗಾಯ್ತು. ಅವರಷ್ಟು ಮಂದಿಯನ್ನು ಕೂಡ ಮೂರ್ಖರು ಅಂತ ಹೇಳಿದಾಗಾಯ್ತು. ಅದ್ರ ಬಗ್ಗೆ ನಾವೇನು ಹೇಳಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.